ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದದ ಕಾರ್ಖಾನೆಯ ಅಭಿರಾಮಿ. ನಾನು ನಮ್ಮ ಮನೆಯವರು ನಮ್ಮ ಪಾಪು ರೆಡಿ ಆಗ್ಬಿಟ್ಟು ಸ್ವಲ್ಪ ಮನೆಗೆ ಐಟಮ್ ಬೇಕಿತ್ತು ಅಂತ ಹೇಳಿ ನಾವು ಡಿಮಾರ್ಟ್ಗೆ ಹೋದ್ವಿ. ಅದ್ರಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಡಿಮಾರ್ಟ್ ತುಂಬಾನೇ ರಶ್ ಇರುತ್ತೆ, ಇಲ್ಲಿ ಹೋಗೋಣ ಅಂತ ಹೊರಟ್ವಿ. ಕೆಲವೊಂದಿಷ್ಟು ಐಟಮ್ ಬೇಕಿತ್ತು ಅಂತ ಹೇಳಿ ಹೋಗ್ತಾ ಇದ್ವಿ. ಹಾಗೆ ನಾವು ಹೋಗೋದು ಸುಂಕದಕಟ್ಟೆಯಲ್ಲಿರುವಂತ ಡಿಮಾರ್ಟ್. ಯಾವಾಗ್ಲೂ ನಾವು ಇದೇ ಡಿಮಾರ್ಟ್ಗೆ ಹೋಗೋದು. ತುಂಬಾನೇ ಕ್ರೌಡ್ ಇತ್ತು ಇವತ್ತು. ಹಾಗೆ ನಮ್ ಪಾಪು ಸಹ ತುಂಬಾ ಹಠ ಮಾಡ್ತಾ ಇದ್ದ. ಹಾಗೆ ಬೇಗ ಬೇಗ ನಮ್ಗೆ ಬೇಕಾಗಿರುವಂತ ಎಲ್ಲಾ ಐಟಮ್ ನ ನಾವು ತಗೊಂಡ್ವಿ. ನಮ್ಮ ಮನೇಲಿ ಹೇಳಿದ್ರು ತುಂಬಾನೇ ಕ್ರೌಡ್ ಇರುತ್ತೆ ಇವತ್ತು ಸಂಡೇ ಅಲ್ವಾ ಅಂತ ಹೇಳಿದ್ರು. ಆದ್ರೂ ಇರ್ಲಿ ಬಾ ಹೋಗೋಣ ಅಂತ ಕರ್ಕೊಂಡ್ ಹೋದೆ. ನಿಜ ಗಾಯ್ಸ್ ತುಂಬಾನೇ ಕ್ರೌಡ್ ಇತ್ತು. ಒಂದ್ ಐಟಮ್ ತಗೊಳಕ್ ಒಂದ್ 5 ನಿಮಿಷ ಆದ್ರೂ ನಾನು ವೇಟ್ ಮಾಡಿ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅಂತದ್ರಲ್ಲೇ ನಮ್ಮ ಮನೆ ಜೊತೆ ಬೈಸ್ಕೊಂಡು ಇರ್ಲಿ ಇನ್ನೊಂದ್ಸರಿ ಸಂಡೆ ಬರ್ಬಾರ್ದು ಅಂತ ಅನ್ಕೊಂಡು ಎಲ್ಲಾ ತರ ಐಟಮ್ ನ ತಗೊಂಡ್ವಿ. ಹಾಗೆ ತಗೊಂಡ್ ಬಂದ ತಕ್ಷಣ ಸ್ವಲ್ಪ ಹಸುವಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಪನ್ನೀರ್ ರೋಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ರೋಲ್ ನ ರೆಡಿ ಮಾಡ್ತಾ ಇದ್ದೆ. ಇದನ್ನ ಯಾವ ತರ ಮಾಡೋದು ಸಹ ನೋಡ್ಕೊಂಡ್ ಬರೋಣ. ಹಾಗೆ ಈ ಸಮ್ಮರ್ ಅಲ್ಲಂತೂ ಊಟ ಕಡಿಮೆ ಆಗ್ಬಿಡುತ್ತೆ, ನೀರೇ ಜಾಸ್ತಿ ಕುಡಿತೀವಿ. ಹಾಗಾಗಿ ಆದಷ್ಟು ನೀರ್ನ ಜಾಸ್ತಿ ಕುಡಿಬೇಕು, ದೇಹಕ್ಕೂ ಒಳ್ಳೇದು ಅಂತ ಹೇಳ್ಬಿಟ್ಟು ಊಟ ಕಡಿಮೆ ಮಾಡಿದ್ರೆ ಪರವಾಗಿಲ್ಲ ನೀರ್ನ ಜಾಸ್ತಿ ಕುಡಿಯೋಣ ಅಂತ ಹೇಳ್ಬಿಟ್ಟು ನೀರ್ನ ಜಾಸ್ತಿ ಕುಡಿದ್ವಿ. ಹಾಗಾಗಿ ಊಟನೂ ಸಹ ಕಡಿಮೆ ಹೋಯ್ತು. ಹಾಗೆ ನಾನು ಇದು ಯಾವ ತರ ಮಾಡೋದು ಅಂತ ನೋಡೋಣ. ಪನ್ನೀರು ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ, ಉಪ್ಪು, ಹಾಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಅದಕ್ಕೆ ನಾವಿವಾಗ ಒಂದ್ ಟೊಮೊಟೊ, ಒಂದ್ ಉಳ್ಳಾಗಡ್ಡಿ ಪಾತ್ರೆನ ಇಟ್ಕೊಂಡು ಸ್ವಲ್ಪ ಬಟರ್ನ ಸೇರಿಸ್ಕೊಂಡು, ನೀವ್ ಇದಕ್ಕೆ ಬಟರ್ ಆದ್ರೂ ಸೇರಿಸ್ಕೊಳ್ಳಿ ಇಲ್ಲ ಎಣ್ಣೆನಾದ್ರೂ ಸೇರಿಸ್ಕೊಳ್ಳಿ, ಎರಡದ್ರಲ್ಲಿ ಒಂದನ್ನ ಸೇರಿಸ್ಕೊಳ್ಳಿ. ಹಾಗೆ ನಾವು ಪನ್ನೀರ್ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನ ಇದಕ್ಕೆ ಸೇರಿಸ್ಕೊಂಡು ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡು ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ ಮತ್ತೆ ಟೊಮೊಟೊನ ಸಹ ಸೇರಿಸ್ಕೊಳ್ಳೋಣ. ಆ ನಂತರ ಸ್ವಲ್ಪ ಚೀಸ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಹಾಕ್ಬಿಟ್ಟು ಒಂದ್ 2 ನಿಮಿಷ ಅದನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಆನಂತರ ನಾವು ಚಪಾತಿನ ಮಾಡ್ಕೊಳ್ಬೇಕು. ಎರಡೂ ಸೈಡ್ ಚೆನ್ನಾಗಿ ಚಪಾತಿನ ಬೇಯಿಸ್ಕೊಂಡು ನಾವು ಪನ್ನೀರ್ ಏನ್ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ ಅದನ್ನ ಮಧ್ಯದಲ್ಲಿಟ್ಟು ಮೇಲೆ ಸ್ವಲ್ಪನೇ ಟೊಮೊಟೊ ಕೆಚಪ್ ಹಾಕಿ ಚಪಾತಿನ ರೋಲ್ ಮಾಡಿ ತಿಂದ್ರೆ ವಾವ್ ಸಖತ್ತಾಗಿ ಬಂದಿರ್ತೀವಿ ಗುರು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಟ್ರೈ ಮಾಡಿಲ್ಲ ಅನ್ನೋದಾದ್ರೆ ಡೆಫಿನೆಟ್ಲಿ ಗಾಯ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಫಿದಾಗಿ ಹೋಗ್ತೀರಾ, ಅಷ್ಟು ಸಖತ್ತಾಗಿ ಬಂದಿರ್ತೇವೆ ಟೇಸ್ಟ್. ಹಾಗೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ರೆ ನೋಡಿ, ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು